ಅಸೆಂಬ್ಲಿಯಿಂದ 18 ಮಂದಿ ಬಿಜೆಪಿ ಶಾಸಕರನ್ನ ಅಮಾನತು ಮಾಡಿರುವ ಹಿನ್ನೆಲೆಯಲ್ಲಿ ಸ್ಪೀಕರ್ ನಡೆ ವಿರುದ್ಧ ಈಗ ಬಿಜೆಪಿ ಕಾನೂನು ಸಮರಕ್ಕೆ ಮುಂದಾಗಿದೆ. 6 ತಿಂಗಳ ಅಮಾನತು ಅಸಂವಿಧಾನಿಕ ಅಂತ ಹೇಳಿ ಕಾನೂನಿನ ಸಮರಕ್ಕೆ ಬಿಜೆಪಿ ನಾಯಕರು ಈಗ ಮುಂದಾಗಿದ್ದಾರೆ. ಕಾನೂನು ತಜ್ಞರ ಜೊತೆ ಅಶೋಕ್ ಹಾಗೆ ಇತರೆ ಶಾಸಕರು ಚರ್ಚೆಗಳನ್ನು ನಡೆಸಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿರುವಂಥದ್ದು. ಫೈಲ್ ಸಿದ್ಧಪಡಿಸಿ ಕೋರ್ಟ್ ಮೆಟ್ಟಿಲೇರಲು ವಕೀಲರು ರೆಡಿಯಾಗಿದ್ದಾರೆ ಅನ್ನೋದರ ಕುರಿತಾಗಿ ಕೂಡ ಮಾಹಿತಿ ಇದೆ. ಅಂದ್ರೆ ಈಗಾಗಲೇ ಬಿಜೆಪಿ ನಾಯಕರೆಲ್ಲರೂ ಕೂಡ ಚರ್ಚೆ ನಡೆಸಿದ್ದು ಫೈಲ್ ಕೂಡ ಸಿದ್ಧಗೊಂಡಿದೆ. ಈಗ ವಕೀಲರು ಕೋರ್ಟ್ ಮೆಟ್ಟಿಲೇರೋದಕ್ಕೂ ಕೂಡ ರೆಡಿಯಾಗಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಕೋರ್ಟ್ಗೆ ಬಿಜೆಪಿ ಶಾಸಕರಿಂದ ದೂರು ಸಲ್ಲಿಕೆಯಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ಬಿಜೆಪಿ 18 ಶಾಸಕರ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾನೂನಿನ ಸಮರಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಈಗಾಗಲೇ ಸಾಕಷ್ಟು ಬಾರಿ ಮನವಿಯನ್ನ ಕೂಡ ಮಾಡಿಕೊಂಡ್ರು. ಬಿಜೆಪಿ ನಾಯಕರು ಸ್ಪೀಕರ್ UT ಖಾದರ್ರನ್ನ ಭೇಟಿ ಮಾಡಿದ್ರು, ಮನವಿಯನ್ನ ಮಾಡಿಕೊಳ್ಳಲಾಯಿತು. ಅದಾದ ಮೇಲೆ ರಾಜ್ಯಪಾಲರನ್ನ ಕೂಡ ಭೇಟಿ ಮಾಡಿದ್ರು. ಸದ್ಯಕ್ಕೆ ಈಗ ಕಾನೂನಿನ ಸಮರಕ್ಕೆ ಮುಂದಾಗಿದ್ದು ಇನ್ನೆರಡು ದಿನಗಳಲ್ಲಿ ಕೋರ್ಟ್ಗೆ ಬಿಜೆಪಿ ಶಾಸಕರು ದೂರನ್ನ ಕೊಡಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿರುವಂಥದ್ದು. ಈಗಾಗಲೇ ಎಲ್ಲವೂ ಕೂಡ ಸಿದ್ಧಗೊಂಡಿದೆ, ಫೈಲ್ ಕೂಡ ಸಿದ್ಧಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಪ್ರತಿಪಕ್ಷ ನಾಯಕ ಅಶೋಕ್ಗೆ ಕರೆ ಮಾಡಿದ್ದ ಸ್ಪೀಕರ್ ಖಾದರ್ ಅಮಾನತಿನ ನಿಯಮದಲ್ಲಿ ಕೆಲ ಸಡಿಲಿಕೆ ಬಗ್ಗೆ ಚರ್ಚೆಯನ್ನ ಮಾಡಿದ್ರಂತೆ ನಾಯಕರಲ್ಲಿ. ಕಮಿಟಿಗಳ ಸಭೆಗೆ ಹಾಜರಾಗಲು ವಿನಾಯಿತಿಗೆ ಸ್ಪೀಕರ್ ಚಿಂತಿಸಿದ್ರಂತೆ. ಸ್ಪೀಕರ್ ಖಾದರ್ರ ನಡೆಯನ್ನ ಒಪ್ಪದ ಬಿಜೆಪಿ ನಿಯೋಗ ಈಗ ಕೋರ್ಟ್ ಮೊರೆ ಹೋಗ್ತಾ ಇದೆ. ಕೋರ್ಟ್ ಮೊರೆ ಹೋಗೋದಾಗಿ ತಿಳಿಸಿರುವ ವಿಪಕ್ಷ ನಾಯಕ ಅಶೋಕ್. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ UT ಖಾದರ್ ಅಶೋಕ್ಗೆ ಕರೆ ಮಾಡಿ, ಪ್ರತಿಪಕ್ಷ ನಾಯಕ ಅಶೋಕ್ಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಅಮಾನತಿನ ನಿಯಮದಲ್ಲಿ ಕೆಲವೊಂದಷ್ಟು ಸಡಿಲಿಕೆಗಳ ಬಗ್ಗೆ ಇಲ್ಲಿ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ. ಆದರೆ ಇಲ್ಲಿ ವಿಪಕ್ಷ ನಾಯಕ ಒಪ್ಪಿಗೆಯನ್ನ ಕೊಡಲಿಲ್ಲ. ಹೀಗಾಗಿ ಕೋರ್ಟ್ ಮೊರೆ ಹೋಗೋದಾಗಿ ತಿಳಿಸಿದ ವಿಪಕ್ಷ ನಾಯಕ ಅಶೋಕ್ ಈಗಾಗಲೇ ಎಲ್ಲವೂ ಕೂಡ ಸಿದ್ಧಗೊಂಡಿದ್ದು ಫೈಲ್ ಕೂಡ ಸಿದ್ಧಪಡಿಸಿ ಇನ್ನೆರಡು ದಿನಗಳಲ್ಲಿ ಕೋರ್ಟ್ಗೆ ದೂರನ್ನ ಸಲ್ಲಿಕೆ ಮಾಡಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಕೂಡ ಇರುವಂಥದ್ದು. ಸ್ಪೀಕರ್ ಹಾಗೂ ಬಿಜೆಪಿ ನಡುವೆ ಈಗ ಪ್ರತಿಷ್ಠೆಯಾಗಿದೆ. ಆದೇಶ ವಾಪಸ್ ಪಡೆದ್ರೆ ಪ್ರತಿಪಕ್ಷಕ್ಕೆ ಮಣಿದಂತಾಗುತ್ತೆ. ಒಂದು ವೇಳೆ ಏನಾದರೂ ಸ್ಪೀಕರ್ UT ಖಾದರ್ ಈ ಒಂದು ಅಮಾನತಿನ ಆದೇಶವನ್ನ ವಾಪಸ್ ಪಡೆದ್ರೆ ಪ್ರತಿಪಕ್ಷಕ್ಕೆ ಮಣಿದಂತಾಗುತ್ತದೆ. ಸರ್ಕಾರಕ್ಕೂ ಕೂಡ ಹಿನ್ನಡೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಆದೇಶ ವಾಪಸ್ ಪಡೆಯದೆ ಬಿಗಿಪಟ್ಟನ್ನ ಹಿಡಿದಿದ್ದಾರೆ ಸ್ಪೀಕರ್ ವಿರುದ್ಧದ ಹೋರಾಟದಲ್ಲಿ ಬಿಜೆಪಿಗೂ ಕೂಡ ಇದು ಪ್ರತಿಷ್ಠೆಯ ವಿಚಾರ. ರಾಜ್ಯಪಾಲರಿಗೆ ಈಗಾಗಲೇ ದೂರನ್ನ ಕೂಡ ಸಲ್ಲಿಕೆ ಮಾಡಿದ್ದಾಗಿದೆ. ಸ್ಪೀಕರ್ಗೂ ಕೂಡ ಮನವಿಯನ್ನ ಮಾಡಿದ್ದಾರೆ. ಅಮಾನತು ರದ್ದಾಗುವಂತೆ ಶತ ಪ್ರಯತ್ನಗಳನ್ನ ಬಿಜೆಪಿ ನಾಯಕರು ಕೂಡ ಮಾಡಿದ್ದಾರೆ. ಈ ಕಡೆ ಸ್ಪೀಕರ್ ಸಚಿವರಿಗೆ ಬುದ್ಧಿ ಹೇಳಿದ್ರು. ಅಂದ್ರೆ ಸ್ಪೀಕರ್ ಸಚಿವರಿಗೆ ಬುದ್ಧಿ ಹೇಳಿದ ಮಾಜಿ ಸ್ಪೀಕರ್ 18 ಶಾಸಕರ ಅಮಾನತು ಬಳಿಕ ಸ್ಪೀಕರ್ಗೆ ಕರೆ ಕೂಡ ಹೋಗಿದೆ. ಅಂದ್ರೆ ಸ್ಪೀಕರ್ UT ಖಾದರ್ಗೆ ಮಾಜಿ ಸ್ಪೀಕರ್ ಕಾಗೇರಿ ಕರೆಯನ್ನ ಕೂಡ ಮಾಡಿದ್ದಾರೆ. ಈ ರೀತಿಯ ಆದೇಶ ಸದನಕ್ಕೆ ಹಾಗೆ ಸ್ಪೀಕರ್ ಸ್ಥಾನಕ್ಕೆ ಗೌರವ ತರೋದಿಲ್ಲ. ಆ ಅಧಿವೇಶನಕ್ಕೆ ಸೀಮಿತ ಆದೇಶ ಇರಬೇಕು, ತಕ್ಷಣ ಪರಿಶೀಲಿಸಿ ಅಂತ ಮಾಜಿ ಸ್ಪೀಕರ್ ಕಾಗೇರಿ ಕೂಡ ಸಲಹೆಯನ್ನ ಕೊಟ್ಟಿದ್ರು. ಆದರೆ ಈಗ ಸ್ಪೀಕರ್ UT ಖಾದರ್ ಈ ಒಂದು ಆದೇಶವನ್ನ ವಾಪಸ್ ತೆಗೆದುಕೊಳ್ಳದೆ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಹೀಗಾಗಿ ಬಿಜೆಪಿ ನಾಯಕರು ಕೋರ್ಟ್ ಮೊರೆ ಹೋಗೋದಕ್ಕೆ ಮುಂದಾಗಿದ್ದಾರೆ. ಬಿಜೆಪಿಯ 18 ಮಂದಿ ಶಾಸಕರು ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ನಾಯಕರು ಕಾನೂನಿನ ಸಮರಕ್ಕೆ ಮುಂದಾಗಿದ್ದು ಇನ್ನೆರಡು ದಿನದಲ್ಲಿ ದೂರು ಕೊಡೋದಕ್ಕೂ ಕೂಡ
ಸಕಲ ರೀತಿಯ ಸಿದ್ಧತೆಗಳನ್ನು ನಡೆಸಿಕೊಳ್ತಾ ಇದ್ದಾರೆ. ಈಗಾಗಲೇ ಸ್ಪೀಕರ್ ಜೊತೆಗೆ ಮಾತುಕತೆ ಕೂಡ ನಡೆದಿದೆ. ಅದಾದ ಮೇಲೆ ರಾಜ್ಯಪಾಲರಿಗೂ ಕೂಡ ದೂರನ್ನು ಕೂಡ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಈಗ ದೂರನ್ನು ಕೊಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. 18 ಮಂದಿ ಬಿಜೆಪಿಯ 18 ಮಂದಿ ಶಾಸಕರನ್ನ ವಿಧಾನಸಭೆಯಿಂದ 6 ತಿಂಗಳ ಕಾಲ ಅಮಾನತುಗೊಳಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆದೇಶ ಸರಿಯಲ್ಲ, ತಕ್ಷಣವೇ ಹಿಂತೆಗೆದುಕೊಳ್ಳಿ ಅಂತ ಇಲ್ಲಿ ಬಿಜೆಪಿ ನಾಯಕರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ಈ ಆದೇಶವನ್ನ ಹಿಂಪಡೆದುಕೊಳ್ಳೋದಿಲ್ಲ ಅಂತ ಸ್ಪೀಕರ್ ಯುಟಿ ಖಾದರ್ ಕೂಡ ಹೇಳ್ತಾ ಇರುವಂಥದ್ದು. ಆದೇಶವನ್ನ ಹಿಂಪಡೆದುಕೊಳ್ಳೋದಿಲ್ಲ, ಆದರೆ ಅಮಾನತಿನ ನಿಯಮಗಳಲ್ಲಿ ಒಂದಷ್ಟು ಸಡಿಲಿಕೆಗಳನ್ನು ಮಾಡಬಹುದು. ಅಂದರೆ ಕಮಿಟಿಗಳ ಸಭೆಗೆ ಹಾಜರಾಗುವುದಕ್ಕೆ ವಿನಾಯಿತಿಗೆ ಚಿಂತಿಸಬಹುದು ಅಂತ ಇಲ್ಲಿ ಸ್ಪೀಕರ್ ಹೇಳಿದ್ರಂತೆ. ಆದರೆ ಸ್ಪೀಕರ್ ಖಾದರ್ರ ನಡೆಯನ್ನ ಬಿಜೆಪಿ ನಿಯೋಗ ಒಪ್ಪುತ್ತಾ ಇಲ್ಲ. ಒಂದು ಕಡೆ ಸ್ಪೀಕರ್ ಹಾಗೂ ಬಿಜೆಪಿ ನಡುವೆ ಈಗ ಪ್ರತಿಷ್ಠೆಯಾಗಿದೆ ಅಂತಲೇ ಹೇಳಬಹುದು. ಆದೇಶವನ್ನ ವಾಪಸ್ ಪಡೆದುಕೊಂಡ್ರೆ ಸರ್ಕಾರ ಪ್ರತಿಪಕ್ಷಕ್ಕೆ ಮಣಿದಂತಾಗುತ್ತೆ, ಸರ್ಕಾರಕ್ಕೂ ಕೂಡ ಹಿನ್ನಡೆ ಅನ್ನೋ ಮಾತುಗಳು ಕೇಳಿ ಬರುತ್ತೆ ಅಂತ ಹೇಳಿ ಆದೇಶವನ್ನ ವಾಪಸ್ ಪಡೆದುಕೊಳ್ಳದೇನೆ ಬಿಗಿಪಟ್ಟನ್ನ ಹಿಡಿದಿದ್ದಾರೆ ಯುಟಿ ಖಾದರ್. ಎತ್ತ ಸ್ಪೀಕರ್ ವಿರುದ್ಧದ ಹೋರಾಟದಲ್ಲಿ ಬಿಜೆಪಿಗೂ ಕೂಡ ಇದು ಪ್ರತಿಷ್ಠೆಯ ವಿಚಾರ. ಹೀಗಾಗಿ ಅಮಾನತನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಕೂಡ ಶತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಒಂದು ಕಡೆ ಈಗಾಗಲೇ ಯುಟಿ ಖಾದರ್ ಅವರಿಗೆ ಮಾಜಿ ಸ್ಪೀಕರ್ ಕಾಗೇರಿ ಕರೆಯನ್ನ ಮಾಡಿ ಈ ರೀತಿಯ ಆದೇಶವನ್ನ ಮಾಡಬಾರದು, ಈ ರೀತಿಯ ಆದೇಶ ಸದನಕ್ಕೆ ಹಾಗೆ ಸ್ಪೀಕರ್ ಸ್ಥಾನಕ್ಕೆ ಗೌರವ ತರೋದಿಲ್ಲ, ಆ ಅಧಿವೇಶನಕ್ಕೆ ಸೀಮಿತ ಆದೇಶ ಇರಬೇಕು, ತಕ್ಷಣ ಪರಿಶೀಲಿಸಿ ಅಂತ ಈ ಹಿಂದೆನೇ ಕಾಗೇರಿ ಅವರು ಸ್ಪೀಕರ್ ಯುಟಿ ಖಾದರ್ಗೆ ಕರೆ ಮಾಡಿ ಸಲಹೆಗಳನ್ನು ಕೊಟ್ಟಿದ್ರು. ಹಾಗೆ ಸಚಿವ ಎಚ್.ಕೆ. ಪಾಟೀಲ್ಗೂ ಕೂಡ ಕಾಗೇರಿ ಕರೆಯನ್ನ ಮಾಡಿದ್ರು. ಇತಿಹಾಸದಲ್ಲಿ ಈ ಒಂದು ಆದೇಶ ಕಪ್ಪು ಚುಕ್ಕೆಯಾಗಿರುತ್ತೆ, ಸರ್ಕಾರಕ್ಕೂ ಕೂಡ ಇದು ಕೆಟ್ಟ ಹೆಸರು ತರುತ್ತೆ, ಆದೇಶವನ್ನ ಹಿಂಪಡೆದುಕೊಳ್ಳೋದಕ್ಕೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ರು. ಆದರೆ ರಾಜ್ಯ ಸರ್ಕಾರ ಮೊಂಡು ಹಠದಲ್ಲಿದೆ, ಆದೇಶವನ್ನು ವಾಪಸ್ ಪಡೆದುಕೊಳ್ತಿಲ್ಲ. ಸ್ಪೀಕರ್ ಯುಟಿ ಖಾದರ್ ಯಾವುದೇ ಕಾರಣಕ್ಕೂ ಆದೇಶವನ್ನು ಹಿಂಪಡೆದುಕೊಳ್ಳದೆ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಹೀಗಾಗಿ ಬಿಜೆಪಿ ನಾಯಕರು ಕೋರ್ಟ್ ಮೊರೆ ಹೋಗೋದಕ್ಕೆ ಮುಂದಾಗಿದ್ದಾರೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಅಸೆಂಬ್ಲಿಯಿಂದ 18 ಮಂದಿ ಬಿಜೆಪಿ ಶಾಸಕರ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಯುಟಿ ಖಾದರ್ಗೆ ಮನವಿ ಮಾಡಿಕೊಂಡಿದ್ದಾಯಿತು ಹಿಂಪಡೆಯುವಂತೆ ಆದೇಶವನ್ನ. ಅದಾದ್ಮೇಲೆ ರಾಜ್ಯಪಾಲರಿಗೆ ದೂರನ್ನ ಕೂಡ ಕೊಟ್ಟಿದ್ದಾಯಿತು. ಇಷ್ಟೆಲ್ಲ ಆದರೂ ಕೂಡ ಯಾವುದೇ ಬೆಳವಣಿಗೆಗಳಾಗದೇ ಇರೋದ್ರಿಂದ ಬಿಜೆಪಿ ಶಾಸಕರು ನಾಯಕರು ಈಗ ಕೋರ್ಟ್ ಮೆಟ್ಟಿಲೇರ್ತಾ ಇದ್ದಾರೆ, ಅಂದ್ರೆ ಕಾನೂನು ಸಮರಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ನೀವ್ ಹೇಳ್ದಾಗೆ ಬಿಜೆಪಿ ನಾಯಕರು ಮತ್ತು ಶಾಸಕರೆಲ್ಲರೂ ಸಹಿತ ಈ ವಿಚಾರದಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. ಯುಟಿ ಖಾದರ್ ಅವರಿಗೆ ಸ್ಪೀಕರ್ಗೆ ಹೋಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ರಾಜ್ಯಪಾಲರಿಗೆ ಹೋಗಿ ದೂರು ಕೊಟ್ಟು ಸರ್ಕಾರಕ್ಕೆ ಬುದ್ಧಿ ಹೇಳಿ ಅಂತ ಹೇಳಿದ್ದಾರೆ. ಎಚ್.ಕೆ. ಪಾಟೀಲ್ ಕಾನೂನು ಸಚಿವರು ಅವ್ರ ಜೊತೆಲೂ ಕೂಡ ಮಾತಾಡಿದ್ದಾರೆ. ಆದ್ರೆ ಸರ್ಕಾರ ಮತ್ತು ಸ್ಪೀಕರ್ ಯಾವುದೇ ರೀತಿಯಲ್ಲೂ ಬಗ್ಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಸಾಕಷ್ಟು ಪ್ರಯತ್ನ ಮಾಡಿದಾಗ್ಯೂ ಈ ರೀತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಬರುವಂತ ಅಧಿವೇಶನದಲ್ಲಿ 18 ಜನ ಶಾಸಕರು ಯಾರು ಕೂಡ ಪಾಲ್ಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಕಾನೂನು ಮೊರೆ ಹೋಗ್ಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಕಾನೂನು ತಜ್ಞರ ಜೊತೆಯಲ್ಲಿ, ಅದು ಲಾಯರ್ಗಳ ಜೊತೆಯಲ್ಲಿ, ಅಡ್ವೊಕೇಟ್ ಜೊತೆಯಲ್ಲಿ ಎಲ್ಲ ಚರ್ಚೆಯನ್ನ ಮಾಡಿದ್ದಾರೆ. ಅದಕ್ಕೆ ಬೇಕಾದಂತಹ ಫೈಲ್ ಅನ್ನು ಕೂಡ ಪುಟಪ್ ಮಾಡ್ಕೊಳ್ತಾ ಇದ್ದಾರೆ, ರೆಡಿ ಮಾಡಿದ್ದಾರೆ. ಸಂಪೂರ್ಣ ದಾಖಲಾತಿಗಳೊಂದಿಗೆ, ಅಂದ್ರೆ ಬೇರೆ ಬೇರೆ ಪ್ರಕರಣಗಳನ್ನ ದೇಶದಲ್ಲಿ ಬೇರೆ ಎಲ್ಲೆಲ್ಲಿ ಯಾವ ರಾಜ್ಯಗಳಲ್ಲಿ ಈ ರೀತಿ ಆಗಿತ್ತು ಆ ಪ್ರಕರಣಗಳೆಲ್ಲವನ್ನೂ ಕೂಡ ಉಲ್ಲೇಖ ಮಾಡಿ ದೂರು ಕೊಟ್ಟು ಕಾನೂನು ಹೋರಾಟವನ್ನು ನಡೆಸಿ ಸರ್ಕಾರಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಅಮಾನತು ಆದೇಶವನ್ನು ವಾಪಸ್ ಪಡೆಯುವಂತೆ ಹೈಕೋರ್ಟ್ ನಿಂದನೇ ಸೂಚನೆಯನ್ನು ಕೊಡಿಸಬೇಕು ಅನ್ನೋ ಪ್ರಯತ್ನದಲ್ಲಿ ಬಿಜೆಪಿ ಈಗ ಮುಂದಾಗಿದೆ. ಇಲ್ಲಿ 2-3 ಸಂಗತಿ ಕಾಣಿಸ್ತಾ ಇದೆ. ಮತ್ತು ಏನಂತಂದ್ರೆ, ಸರ್ಕಾರ ಈ ವಿಚಾರದಲ್ಲಿ ಮುಂದು ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ, ಪ್ರತಿಷ್ಠೆಯಾಗಿ ಇದನ್ನ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಇನ್ನು ಸ್ಪೀಕರ್ ಯುಟಿ ಖಾದರ್ ಈ ವಿಚಾರವಾಗಿ ಅಮಾನತು ಆದೇಶ ಹೊರಡಿಸಿದ ನಂತರದಲ್ಲಿ ಖುದ್ದಾಗಿ ಹೋಗಿ ಬಿಜೆಪಿ ಶಾಸಕರು ಮತ್ತೆ ಅಮಾನತಾದ ಶಾಸಕರು ನಾಯಕರೆಲ್ಲ ಹೋಗಿ ಮನವಿಯನ್ನ ಮಾಡ್ಕೊಂಡು ಬಂದಿದ್ರು. ವಿಜೇಂದ್ರ ಅವರು ಹೋಗಿದ್ರು, ಅಶೋಕ್ ಅವರು ಹೋಗಿದ್ರು, ಎಲ್ಲರೂ ಹೋಗಿ ಮನವಿಯನ್ನ ಮಾಡಿದ್ರು. ಅದಕ್ಕೋಸ್ಕರ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಆದ್ರೆ ಸರ್ಕಾರ ಇದ್ರ ವಿಚಾರದಲ್ಲಿ ಸ್ವಲ್ಪ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಇದನ್ನ
ಯಾವ ಕಾರಣಕ್ಕೂ ನಾವು ಒಪ್ಪಬಾರದು ಅನ್ನೋ ಕಾರಣಕ್ಕಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇತ್ತು ಆ ಕಡೆಯಿಂದ. ಸರ್ಕಾರಕ್ಕೆ ಈಗ ಒಂದು ವಿಚಾರದಲ್ಲಿ ಏನಾದ್ರೂ ಮಾಡಿ ಅದನ್ನ ಹಿನ್ನಡೆಸಬೇಕು ಅನ್ನೋಂತ ಒಂದು ವಿಚಾರ ಮಾಡ್ತಾ ಇತ್ತು. ಈ ಕಡೆಯಲ್ಲಿ ಬಿಜೆಪಿಗೂ ಕೂಡ ಇದು ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಏನಾದ್ರೂ ಒಂದು ಈ ವಿಚಾರದಲ್ಲಿ ಮೇಲುಗೈ ಸಾಧಿಸಲೇಬೇಕು ಅಂತ ಹೇಳಿ ಇದು ಸಾಧ್ಯ ಆಗದೆ ಇರುವಂತ ಕಾರಣಕ್ಕಾಗಿ ಎರಡೂ ಕಡೆಯಿಂದ ಹೋರಾಟ ಮುಂದುವರೆದಂತ ಕಾರಣಕ್ಕಾಗಿ ಮಧ್ಯಸ್ಥಿಕೆ ಅನ್ನುವಂತ ರೀತಿಯಲ್ಲಿ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಹಿತ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು. ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಫೋನ್ ಮಾಡಿ, ಸಚಿವ ಎಚ್.ಕೆ. ಪಾಟೀಲ್ ಅವರಿಗೆ ಫೋನ್ ಮಾಡಿ, ಇದು ಈ ರೀತಿಯಲ್ಲಿ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿಯುವಂತಹ ಪ್ರಕರಣ ಆಗತ್ತೆ, ತಕ್ಷಣ ಇದನ್ನು ಪರಿಶೀಲಿಸಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿಗಳನ್ನು ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇದು ಯಾವುದೂ ಕೂಡ ಆಗದೆ ಇರುವಂತ ಹಿನ್ನೆಲೆಯಲ್ಲಿ ಈಗ ನೇರವಾಗಿ ಕೋರ್ಟ್ ಮೊರೆ ಹೋಗ್ಬೇಕು ಅನ್ನೋಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದೆ. ಇದರ ನಡುವೆಯಲ್ಲಿ ಯುಟಿ ಖಾದರ್ ಒಂದು ಪ್ರಯತ್ನವನ್ನ ಮಾಡಿದ್ರು, ಒಂದಷ್ಟು ವಿಚಾರಗಳನ್ನ ನಾನು ವಾಪಸ್ ತೆಗೆದುಕೊಳ್ತೀನಿ ಅನ್ನೋಂತ ಒಂದು ಭರವಸೆನ ಕೊಟ್ಟಿದ್ರು ಅನ್ನೋಂತ ಮಾಹಿತಿ ಇದೆ. ಆದ್ರೆ ಅವರು ಕಮಿಟಿ ಮೀಟಿಂಗ್ ಗಳಿಗೆಲ್ಲ ಹಾಜರಾಗಬಾರ್ದು ಶಾಸಕರು ಅನ್ನೋಂತ ವಿಚಾರ ಇದೆ. ಇದರಿಂದ ಸಮಸ್ಯೆ ಆಗಬಾರ್ದು ಅಂತ ಅದಕ್ಕೊಂದು ವಿನಾಯಿತಿಯನ್ನು ಕೊಡ್ತೀನಿ ಅನ್ನೋಂತ ಮಾತನಾಡಿದ್ರು ಅಂತ ಹೇಳಿ. ಆದ್ರೆ ಅದಕ್ಕೂ ಕೂಡ ವಿಪಕ್ಷದವರು ಒಪ್ಲಿಲ್ಲ. ಅಮಾನತು ಆದೇಶ ವಾಪಸ್ ಬಿಟ್ಟರೆ ಬೇರೆ ಯಾವುದಕ್ಕೂ ನಾವು ಸಿದ್ಧ ಇಲ್ಲ ಅನ್ನೋಂತ ಮಾತನ್ನ ಹೇಳಿರುವಂತ ಹಿನ್ನೆಲೆಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಸಹಿತ ಅದು ಸಾಧ್ಯ ಇಲ್ಲ ಅನ್ನೋಂತ ರೀತಿಯಲ್ಲಿ ನಡ್ಕೊಂಡಿರೋ ಕಾರಣಕ್ಕಾಗಿ ಈಗ ಕೋರ್ಟ್ ಮೊರೆ ಹೋಗ್ಲಿಕ್ಕೆ ಬಿಜೆಪಿ ವಿಪಕ್ಷ ತೀರ್ಮಾನವನ್ನ ಮಾಡಿದೆ. ಇನ್ನೊಂದೆರಡು ದಿನದಲ್ಲಿ ಈ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಂಡು ಕೋರ್ಟ್ ನಲ್ಲಿ ದೂರನ್ನ ದಾಖಲಿಸಲಿಕ್ಕಿದ್ದಾರೆ. ಮಧು ಹೆಬ್ಬಾರ್, ಈಗ ನೆಕ್ಸ್ಟ್ ಕೋರ್ಟ್ ಮೊರೆ ಹೋದ್ರೆ, ಕಾನೂನು ಸಮರವನ್ನ ಶುರು ಮಾಡಿದ್ರೆ ಮುಂದೆ ಏನೆಲ್ಲ ಆಗುತ್ತೆ ಅಂತ ಪ್ರೊಸೀಜರ್ಗಳು? ಅಂದ್ರೆ ಇಲ್ಲಿ ಮಧು ಬೇರೆ ಬೇರೆ ರಾಜ್ಯಗಳಲ್ಲಿ ಇಂತಹ ಪ್ರಕರಣಗಳು ನಡೆದಿತ್ತು. ಮಹಾರಾಷ್ಟ್ರ ಸೇರಿದಂಗೆ ಒಂದಷ್ಟು ಕಡೆಯಲ್ಲಿ ಪ್ರಕರಣ ನಡೆದಿತ್ತು. ಸಾಮಾನ್ಯವಾಗಿ ಸ್ಪೀಕರ್ ಆ ಒಂದು ಅಧಿವೇಶನಕ್ಕೆ ಸೀಮಿತವಾಗಿ ಆದೇಶವನ್ನು ಮಾಡಬೇಕು ಅಂತ ಇದೆ. ಅದಕ್ಕಿಂತ ಹೆಚ್ಚಿನ ಆದೇಶನ ಮಾಡಿದ್ರೆ ಅವರು ಕೋರ್ಟ್ ಮೆಟ್ಟಿಲಿರ್ಬೋದು ಅಥವಾ ಅದಕ್ಕೆ ಬಲವಾದ ಕಾರಣ ಇರಬೇಕು. ಈ ತರ ನಿಯಮಾವಳಿಗಳಿದ್ದಾವೆ. ಇಲ್ಲಿ ಅದ್ರದ್ದು ಯಾವುದೇ ಸಮಸ್ಯೆ ಇದ್ರೂ ಸಹಿತ ವಿನಾಕಾರಣವಾಗಿ ಇವರು ಆದೇಶ ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಕೋರ್ಟ್ಗೆ ಇದೆಲ್ಲವನ್ನು ಕೂಡ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ. ಆ ರೀತಿ ಮನವರಿಕೆ ಮಾಡಿ ಬೇರೆ ಬೇರೆ ಪ್ರಕರಣದಲ್ಲಿ ಕೋರ್ಟ್ ಆದೇಶ ಮಾಡಿದ್ದನ್ನೆಲ್ಲವನ್ನು ಕೂಡ ಗಮನಕ್ಕೆ ತಂದು ಈ ವಿಚಾರದಲ್ಲಿ ಸರ್ಕಾರ ಎಡವಿದೆ ಮತ್ತು ಸ್ಪೀಕರ್ ಕೂಡ ತಮ್ಮ ನಿಯಮವನ್ನು ಮೀರಿ ಅತಿಯಾಗಿ ಸಂವಿಧಾನದ ವಿರೋಧವಾಗಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಹೇಳಿದಾಗ ಕೋರ್ಟ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ನಡೆಯುತ್ತೆ. ಸ್ಪೀಕರ್ ಕಡೆಯಿಂದನೂ ಕೂಡ ಒಬ್ರು ಹಾಜರಾಗ್ತಾರೆ. ಸ್ಪೀಕರ್ ಕಡೆಯಲ್ಲೂ ಸಹಿತ ಯಾವ ಕಾರಣಕ್ಕಾಗಿ ಇದನ್ನ ತೆಗೆದುಕೊಂಡಿದೀವಿ ಈ ಒಂದು ಕ್ರಮವನ್ನ ಅನ್ನೋದನ್ನು ಕೂಡ ಕೋರ್ಟ್ಗೆ ಮನವರಿಕೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಬಹುತೇಕ ಈ ಕಾನೂನು ತಜ್ಞರನ್ನೆಲ್ಲ ವಿಚಾರಿಸಿದಂತ ಸಂದರ್ಭದಲ್ಲಿ ಹೇಳಿದ್ದು ಅಮಾನತಾದ ಶಾಸಕರ ಪರವಾಗಿಯೇ ಕೋರ್ಟ್ ತೀರ್ಪನ್ನ ಕೊಡುತ್ತೆ ಈ ವಿಚಾರದಲ್ಲಿ. ಯಾಕಂದ್ರೆ ಆ ಅಧಿವೇಶನಕ್ಕೆ ಸೀಮಿತವಾಗಿ ಆದೇಶವನ್ನ ಕೊಡಬೇಕು ಸ್ಪೀಕರ್ ಅಂತಂದ್ರೆ ನ್ಯಾಯಾಧೀಶರಲ್ಲ. ಇಲ್ಲಿ ಆ ಕಸ್ಟಡಿ ಸದನಕ್ಕೆ ಸೀಮಿತವಾಗಿ ಅವರು ಮುಖ್ಯಸ್ಥರಾಗಿರ್ತಾರೆ. ಅಲ್ಲಿ ಆಗಿರುವಂತ ಘಟನೆಗೆ ಅದು ಕೂಡ ಈ ಮಿತಿಮೀರಿದ ಘಟನೆ ಏನಲ್ಲ, ಸಾಮಾನ್ಯವಾಗಿ ನಡೆದಂತ ಘಟನೆಗಳು. ಆ ಕ್ರಮಕ್ಕೆ ಸಂಬಂಧಪಟ್ಟಂಗೆ ಅಷ್ಟಕ್ಕೆ ಸೀಮಿತವಾಗಿ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಅಧಿವೇಶನಕ್ಕೆ ಸೀಮಿತವಾಗಿ. ಇವರು ಅದನ್ನ ಮಾಡದೇನೆ ದೊಡ್ಡ ಮಟ್ಟದಲ್ಲಿ ಕ್ರಮ ತೆಗೆದುಕೊಂಡಿರೋದು ಸರಿಯಲ್ಲ ಅಂತ ಹೇಳಿ ಕೋರ್ಟ್ಗೆ ಗಮನಕ್ಕೆ ತಂದು ಮನವರಿಕೆ ಮಾಡಿದಾಗ ಇಲ್ಲಿ ಅಮಾನತು ಆದೇಶಕ್ಕೆ ಕೋರ್ಟ್ ಸೂಚಿಸಬಹುದು ಅನ್ನೋಂತ ಒಂದು ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದೆ. ಒಂದ್ ವೇಳೆ ಆ ರೀತಿ ಆಗದೇ ಇದ್ದ ಪಕ್ಷದಲ್ಲಿ ಇದೊಂದು ಐತಿಹಾಸಿಕವಾಗಿ ಈ ಒಂದು ತೀರ್ಪು ಉಳ್ಕೊಳ್ಳುತ್ತೆ. ಮಧು. ಎಸ್, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.